ನೋಡವ್ವ ತಂಗಿ ಕೊಡಗನಿಗೆ ಕೊಳ್ಳೆ ನುಗ್ಗಿತ್ತ. ಅರೆ 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 ಕ್ಯಾ ಸಾಬ್ ತುಮೆ ನಿಂತ್ಕೋ ಕರ್ ಬೋಲ್ತಾ ಯಾರ್ ನೀವು? ಲೇ ನೆನ್ನೆ ಬಂದು ಎರಡು ಮನೆಗೂ ಒಂದೊಂದು ಹಾವು ಬಿಟ್ಬಿಟ್ಟು ಈಗ ನಮ್ಮನ್ನೇ ಯಾರು ಅಂತ ಕೇಳ್ತೀಯಾ? ಅಯ್ಯೋ ಏನ್ ಹೇಳ್ತಾ ಇದ್ದೀರಾ ಸಾಬ್ ನೀವು? ನೋಡಿ ನಮ್ಮ ಮಾವು ನಮ್ಮ ಹತ್ರ ಇದೆ. ಆಗೋ ಇದು ನೋಡಿ ಹಾವು. ಅಲ್ಲಿ ನೋಡು. ए बाबा जा अंदर जा अंदर जा. ಐ ಲೈಕ್ ಇಟ್. ಓಯ್ ಹಾವಾಡಿಗರೆ, ನಿಮ್ಮ ಬುಟ್ಟಿಯಲ್ಲಿ ಹಾವು ಉಂಟ ಮಾರಾಯರೆ. ನನಗೆ ಹಾವು ಅಂದ್ರೆ ಕಂಡಾಬಟ್ಟೆ ಇಷ್ಟ. ಒಂದೇ ಒಂದ್ಸಲ ಹುಚ್ಚೊಂದು ತೋರಿಸಿ. ಐ ಲೈಕ್ ಇಟ್. ನಾವು ಪುಂಗಿದಾಸ ನೆನ್ನೆ ನಾವು ತಪ್ಪಿಸ್ಕೊಂಡು ನಿಮ್ಮ ಹೊಟ್ಟಿ ಸೇರ್ಕೊಂಡ್ಬಿಟ್ಟದೆ ಅಂತ ಎಲ್ಲರನ್ನೂ ಎದುರಿಸ್ಬಿಟ್ಟೆ. ನೋಡಿದ್ರೆ ಹಟ್ಟಿ ತುಂಬಾ ಬುಸ್ಸು ಬುಸ್ಸು ಅಂತ ಅವನ್ ಸೌಂಡು. ಈಗ ನೋಡ್ರಿ ಯಾನು ಗೊತ್ತಿಲ್ಲದ ತರ ನಾಟಕ ಮಾಡಿಯಾ? ಅದು ನಮ್ದಕ್ಕೆ ಹಾವು ಪಕ್ಕದ ಬೀದಿಲಿ ಕಳೆದೋಗ್ಬಿಟ್ಟಿತ್ತು. ಸ್ವಲ್ಪ ತಗೊಂಡ್ಬಿಟ್ಟಿದ್ವಿ, ಅದಕ್ಕೆ ಮಿಸ್ಟೇಕ್ ಮಾಡ್ಕೊಂಡು ನಿಮ್ ಮನೆಗೆ ಬಂದ್ಬಿಟ್ಟಿದ್ವಿ. ಸಾರಿಗೆ ಮಾಡ್ಕೊಳ್ಳಿ ಸಾಬ್. ಏನ್ ಸಾರಿಗೆ ಮಾಡ್ಕೊಳ್ಳೋದು? ನೀನ್ ಅವನ ಎಲ್ಲಂದ್ರೆ ಅಲ್ಲಿ ಬಿಟ್ಬಿಟ್ಟು ಎದುರ್ಸಿಯಾ? ಹೊಸ ಜೋಪಾನು ನೋಡ್ಕೊ. ಆಯ್ತು ಸಾಬ್. ಬಾಬಣ್ಣ ಹೆಂಗೋ ಹಾವು ಸಿಕ್ತಲ್ಲ, ಇವತ್ತಾದ್ರೂ ನಾವು ನಿಮ್ದೇ ನಿದ್ದೆ ಮಾಡ್ಬೋದು. ಅಮ್ಮ ಸ್ವಲ್ಪ ಕುಡಿಯಕ್ಕೆ ಏನಾದ್ರು ಕೊಡ್ತೀರಾ? ಈಗ ಕುಡಿದಿರೋ ಸಾಕಾಗಲ್ವಾ? ನಾನ್ ಕೇಳಿದ್ದು ಪಾನಿಗೆ ಸಾಬ್. ಇರಿ ತರ್ತೀನಿ. ನೋಡಿ ಸಾಬ್, ಇದು ನಮ್ದಕ್ಕೆ ಬುಟ್ಟಿಗೆ ಲಾಕೆ ಇಲ್ಲ. ನಮ್ಗೆ ಸ್ವಲ್ಪ ಅಭ್ಯಾಸಗೆ ಇದೆ. ಅದನ್ನ ತಗೊಂಡಾಗ ಈ ಬುಟ್ಟಿನ ನಮ್ಮ ಹತ್ರಿಗೆ ಇಟ್ಕೊಂಡಿರ್ತೀವಿ. ಜೋಡಿ ಅವ್ ನೋಡಿ ರೊಮ್ಯಾನ್ಸ್ ಮಾಡಕ್ಕೆ ಆಚೆಗೆ ಹೋಗ್ತವೆ. ರೊಮ್ಯಾನ್ಸ್ ಮುಗಿಸ್ಕೊಂಡ್ಬಿಟ್ಟು ನಾವು ಪುಂಗೆ ಊದಿದ ತಕ್ಷಣ ಬಂದು ಬುಟ್ಟಿಲಿ ಕೂತ್ಕೊಂಡ್ಬಿಡ್ತೇವೆ ಸಾವ್. ಓ ಪುಂಗಿದಾಸ, ನಿನ್ ನಾವ್ನ ಎಲ್ಲಂದ್ರೆ ಅಲ್ಲಿ ಬಿಟ್ಬಿಟ್ರೆ ಬ್ಯಾರವ್ರ ಗತಿ ಏನಾಗಬೇಕು? ಕೊಡಿ. ತಂದೆ ಪುನಃ ಮನಿ ಕಂಬಿಟ್ಟಿಲ್ಲಪ್ಪ. ಪುಟ್ಟಲ್ಲಿ ಹಾವು ಬೇರೆ ಇದೆ, ತಕೊಂಡು ಹೊಂಟು ಬಿಡಯ್ಯ. ವೈರಿಂಗ್ ಮಾಡ್ತಾರೆ ಅವರ ಬುಟ್ಟಿಯಲ್ಲಿ ಹಾವು ಇಲ್ಲ ಮಾರಾರೆ. ಏ ಯಾಕೆ ಸುಮ್ಮನೆ ಇರ್ತೀಯಾ? ಈಗ ತಾನೇ ಅವ್ನ ಬುಟ್ಟಿಲಿ ಹಾವು ತೋರಿಸಿರೋದು ನಾವೇ ನೋಡಿದೀವಿ. ಜನನ್ನ ನಾನು ನಿಮ್ಮ ಹತ್ರ ಯಾವತ್ತಾದ್ರೂ ಸುಳ್ಳು ಹೇಳಿದ್ದೇನಾ? ಬೇಕಾದ್ರೆ ಬುಟ್ಟಿ ಓಪನ್ ಮಾಡಿ ನೋಡಲ್ಲ. ನೋಡ್ರೆ ಬುಟ್ಟಿಲಿ ಹಾವೇ ಇಲ್ವಲ್ರಿ? ಅದಾಣೆಪ್ಟವ್ರು ಈಗ ತಾನೇ ನಾವೇ ಹಾವು ನೋಡಿನಿ. ಈಗ ಹಾವಿಲ್ಲ ಅಂದ್ರೆ ಏನ್ ಕತೆ? ಅದು ಬುಟ್ಟಿಯಿಂದ ಆಚೆ ಬಂದು ಪೂರೈಲಿಕೊಂಡು ಒಂದು ನಿಮ್ಮ ಮನೆಗೆ ಒಂದು ಜಾನಿ ಬಾಯಿಯ ಮನೆಗೆ ಪುರ್ಚೆ ಆಯ್ತು. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?